ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬಾಲಕನ ಸಾವು, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮಹೇಶ್ ಐಹೊಳೆ ಆಗ್ರಹ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 15 ವರ್ಷದ ವಿದ್ಯಾರ್ಥಿ ಗೌತಮ್ ಹನುಮಂತ ಭಜಂತ್ರಿ ಮೃತಪಟ್ಟಿರುವ ಘಟನೆ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ನೆಡಗೊಂದಿ ಗ್ರಾಮದ ಗೌತಮ್ ಹನುಮಂತ ಭಜಂತ್ರಿ ಎಂಬ ವಿದ್ಯಾರ್ಥಿ ಶಾಲೆಯಲ್ಲಿ ಮೃತಪಟ್ಟಿದ್ದು, ಶಾಲೆಯ ವಾರ್ಡನ್, ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗಳ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ವಿದ್ಯಾರ್ಥಿಗೆ ಹಲ್ಲೆಯಾಗಿದ್ದು ಅದರಿಂದಲೇ ಸಾವು ಸಂಭವಿಸಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಪ್ರಕರಣದ ಸಂಪೂರ್ಣ ಸತ್ಯಾಸತ್ಯತೆ ತನಿಖೆಯಿಂದ ಹೊರಬರಬೇಕಿದೆ. ವಿಷಯ ತಿಳಿಯುತ್ತಿದ್ದಂತೆ ಸಮಾಜ ಸೇವಕ ಮಹೇಶ್ ಐಹೊಳೆಯವರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಮೃತ ವಿದ್ಯಾರ್ಥಿಯ ಕುಟುಂಬಸ್ಥರನ್ನ ಭೇಟಿ ಮಾಡಿ ಪರಿಸ್ಥಿತಿ ಅವಲೋಕಿಸಿದರು. ಬಳಿಕ ಸಂಬಂಧಿಸಿದ ಜೆಡಿ ಅಧಿಕಾರಿಯನ್ನ ಸ್ಥಳಕ್ಕೆ ಕರೆಸಿ ಪ್ರಕರಣದ ಕುರಿತು ಮಾಹಿತಿ ಪಡೆದುಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹೇಶ್ ಐಹೊಳೆ, ವಿದ್ಯಾರ್ಥಿಯ ಸಾವಿಗೆ ಕಾರಣರಾದವರು ಯಾರೇ ಆಗಿದ್ದರೂ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಪ್ರಕರಣದಲ್ಲಿ ನಿರ್ಲಕ್ಷ್ಯ ಅಥವಾ ಕರ್ತವ್ಯ ಲೋಪ ಕಂಡು ಬಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ಅಮಾನತುಗೊಳಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ತಂದೆಯನ್ನ ಕಳೆದುಕೊಂಡಿರುವ ಬಾಲಕನ ಕುಟುಂಬದಲ್ಲಿ ಇದೀಗ ತಾಯಿ ಮಾತ್ರ ಆಸರಿಯಾಗಿದ್ದು, ಮಗನನ್ನ ಕಳೆದುಕೊಂಡ ತಾಯಿಯ ಆಕ್ರಂದನ ಮನ ಕಲಕುವಂತಿದೆ. ಕುಟುಂಬಕ್ಕೆ ನ್ಯಾಯ ದೊರಕಿಸುವುದು ಸರ್ಕಾರ ಹಾಗೂ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಎಂದು ಮಹೇಶ್ ಐಹೊಳೆ ಒತ್ತಾಯಿಸಿದರು. ಈ ಘಟನೆ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಸಚಿವ ಲಕ್ಷ್ಮಣ್ ಸವದಿ ಅವರು ಪ್ರಕರಣವನ್ನು ಯಾವ ರೀತಿಯಲ್ಲಿ ನಿಭಾಯಿಸುತ್ತಾರೆ ಮತ್ತು ಕುಟುಂಬಕ್ಕೆ ಯಾವ ರೀತಿಯ ನ್ಯಾಯ ಒದಗಿಸುತ್ತಾರೆ ಎಂಬುದು ಸಾರ್ವಜನಿಕರ ಕುತೂಹಲಕ್ಕೆ ಕಾರಣವಾಗಿದೆ. ಬಾಲಕನ ಸಾವಿಗೆ ನಿಖರ ಕಾರಣವೇನು? ಶಾಲೆಯಲ್ಲಿನ ಘಟನೆಗೆ ಯಾರು ಹೊಣೆ? ಕರ್ತವ್ಯ ಲೋಪವಾಗಿದೆಯೇ ಎಂಬ ಪ್ರಶ್ನೆಗಳಿಗೆ ತನಿಖೆಯ ಬಳಿಕ ಉತ್ತರ ಸಿಗಬೇಕಿದೆ. ಮೃತ ಬಾಲಕನ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಎಂದು ಆಗ್ರಹದೊಂದಿಗೆ ಮಹೇಶ್ ಐಹೊಳೆ ಅವರ ಹೋರಾಟಕ್ಕೆ ಸಾರ್ವಜನಿಕರ ಗಮನ ಸೆಳೆಯಲಾಗಿದೆ. ಇಲ್ಲ ಸರ್, ನಾ ಬರ್ತೀನಿ 10 ನಿಮಿಷನಾಗ ಜಾಗ ಬಿಡ್ತೀನಿ ಬಂದರು. ಅವ್ರಿಗೆ ಮೋಸ್ಟ್ಲಿ ನಮ್ಮ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಾವು ಒಂದು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದ್ರೆ ಇಂಥ ಟೈಮ್ದಾಗ ರಾತ್ರಿ ಅವ್ರು ಬಂದಾರ ಕಷ್ಟ ಕಾಲದಾಗ, ಅವ್ರಿಗೆ ಒಳ್ಳೆ ಅಧಿಕಾರಿ ಇದಾರು. ಇನ್ನು ಸರ್ ತಮ್ಮ ಜೊತೆ ಕೆಲಸ ಮಾಡೋ ಎಲ್ಲ ತಮ್ಮ ಇಲಾಖೆ ಅಧಿಕಾರಿಗಳು ತಮ್ಮವರು ಇರಲಿ, ಅವ್ರನ್ನ ತಕ್ಷಣ ವಾರ್ಡನ್ನ ಮತ್ತು ಮುಖ್ಯೋಪಾಧ್ಯಾಯರನ್ನ ತಕ್ಷಣ ಈಗ ಜಾರಿ ಬರುವಂತೆ ಸಸ್ಪೆಂಡ್ ಮಾಡಿ ಟರ್ಮಿನೇಟ್ ಮಾಡ್ಬೇಕಂತ ಹೇಳಿ ನಾವೆಲ್ಲ ಮುಖಂಡರು ಮತ್ತು ಎಲ್ಲ ನಮ್ಮ ಸಮಾಜದವರು ಸಾರ್ವಜನಿಕರು ತಮ್ಮಲ್ಲಿ ಕಳಕಳಿ ವಿನಂತಿ ಸರ್. ಓಕೆ ಸರ್, ನೀವು ಎಕ್ಸ್ಪ್ರೆಸ್ ಮಾಡಿದ್ದು ಸರಿ. ನಮಗೆ ಸರ್ಕಾರ ಸಂಬಳ ಕೊಟ್ಟು ಡ್ಯೂಟಿ ಇಟ್ಟದೆ, ಬಟ್ ನೀವು ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ಬಂದಿದ್ದೀರಿ. ನಿಮಗೆಲ್ಲ ಕೃತಜ್ಞ. ನಿಮ್ಮ ಅಭಿಪ್ರಾಯ ಏನಿದೆ ಅದಕ್ಕೆ ಮನ್ನಣೆ ಕೊಡೋ ರೀತಿ ನಾವು ಕರ್ತವ್ಯ ಮಾಡುತ್ತೇವೆ. ಥ್ಯಾಂಕ್ ಯು. ಈಗ 5 ಲಕ್ಷ ಏನು ನೀವು ಪರಿಹಾರಧನ ಕೊಡತ್ತಾರ ಸರ್ ಮಗುನ ತಾಯಿಗೆ, ಇನ್ನೂ ಏನಾದರೂ ಪರಿಹಾರ ಇಲಾಖೆ ವತಿಯಿಂದ ಏನಾದರೂ ಪರಿಹಾರ ಕೊಡ್ತಿದ್ರು ಅದನ್ನ ದಯವಿಟ್ಟು ಬಡತನ ಕುಟುಂಬ ಐತ್ರಿ ಸರ್. ದಲಿತ ಕುಟುಂಬ ಅಂದ್ರೆ 99% ಎಲ್ಲ ಬಡತನ ಕುಟುಂಬ ಅವು. ಅದಕ್ಕೆ ಇಲಾಖೆ ವತಿಯಿಂದ ಇನ್ನೂ ಹೆಚ್ಚಿಗೆ ಏನೋ ಪರಿಹಾರ ಇದ್ರು ಆ ಮಗುನ ಕುಟುಂಬಕ್ಕೆ ಸಲ್ಲಬೇಕು. ದಯವಿಟ್ಟು ಆ ನಿಟ್ಟಿನಾಗ ತಾವ ಅದ ಬೇಗ ಅದನ್ನ ಇದನ್ನ ಕ್ರಮ ತಗೋಬೇಕು ಸರ್. ಇನ್ನೊಂದು ವಿಷಯ ಸರ್, ಆ ಮಗುವಿನ ಮನೇಲಿ ತಂದೆ ಇಲ್ಲ ಸರ್. ನಾಳೆ ಅವ್ರ ತಾಯಿಗಾಗಲಿ ಏನಾಗಲಿ ಒಂದು ಗೌರ್ಮೆಂಟ್ ಜಾಬ್ ಸಿಗುವಂಗೆ ಒಂದು ಏನು ಅಂತ ತೀರ್ಮಾನ ತಗೋಬೇಕು ಸರ್. ಯಾಕಂದ್ರೆ ದಲಿತರು ಅಂದ್ರೆ ಎಲ್ಲ ಬಡ ಕುಟುಂಬ ಸರ್. ಯಾರು ಕೂಡ ಇರಲಿ ಸರ್. ಇನ್ನೊಬ್ರು ಬ್ರದರ್ ಅದಾರ ಸರ್, ಅವ್ರನ್ನ ಯಾರೊಬ್ಬರು ಮನೇಲಿ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಒಳ್ಳೆ ಹುಡುಗ ಅನ್ಸರ್ ಅಷ್ಟೇ. ಸರ್ಕಾರಿ ನೌಕರಿ ಇಲ್ಲ ಸರ್, ಆ ಮಗುಗೆ ಪರಿಹಾರಧನ ಇದೆ. ಯಾರು ಆ ಸಾವಿಗೆ ಯಾರು ಕಾರಣದಲ್ಲ ಅವ್ರಿಗೆ ಇಲಾಖೆ ವತಿಯಿಂದ ಟರ್ಮಿನೇಟ್ ಆಗ್ಬೇಕು. ಪೊಲೀಸ್ ಇಲಾಖೆ ವತಿಯಿಂದ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ತಮ್ಮ ಕಡೆ ನಾವು ಕೇಳೋದು ಒಂದೇ ಸರ್.